नमस्कार दोस्तों एक और नए वीडियो में आप सभी का बहुत बहुत स्वागत है। एनएससी के चीफ कोऑर्डिनेटर रमाकांत नरगुड़ जी ने बताया कि माननीय श्रम मंत्री जी से अनेकों श्रम मंत्री आए, अनेकों बार मुलाकात की गई। सभी ने आश्वासन दिया, लेकिन ईपीएस 95 पेंशनधारकों की पेंशन बढ़ोतरी नहीं की गई। इसीलिए 9, 10 और 11 मार्च को दिल्ली के जंतर मंतर पर एक विशाल आंदोलन किया जा रहा है। सभी पेंशनरों से आग्रह है कि ज़्यादा से ज़्यादा संख्या में पहुँचे। नमस्कार, ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ನೋಡಿ ಸ್ವಾಮಿ, ನೀವು ನನ್ನ ವಿಡಿಯೋನ ವೇಟ್ ಮಾಡ್ತಾ ಇದ್ದೀರಿ. ನನಗೆ ಗೊತ್ತಿದೆ ನಿಮಗೆ ಯಾವ ಥರದ ಸಮಾಧಾನ ಹೇಳಬೇಕು, ಅದೊಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನಮ್ಮಲ್ಲಿ. ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಯಾರು ತಪ್ಪು ಮಾಡಿದ್ದೀವಿ ಸ್ವಾಮಿ? ನಾವು ಪೆನ್ಷನ್ದಾರ ತಪ್ಪು ಮಾಡಿದ್ದೀವಾ? ನಾವು ದುಡ್ಡು ಸರ್ಕಾರಕ್ಕೆ ಕೊಟ್ಟು ತಪ್ಪು ಮಾಡಿದ್ದೀವಾ? ಮೇಲೆ ಕಾರ್ಯಕ್ರಮಗಳನ್ನು ಮಾಡಿದ್ದು ತಪ್ಪು ಮಾಡಿದ್ದೀವಾ? ಅದಕ್ಕೆ ಉತ್ತರ ಸಿಗುತ್ತಾ ಇಲ್ಲ ನಮಗೆ. ಎಷ್ಟು ಸಾರಿ ಹೋಗ್ಬೇಕು ನಾವು ದಿಲ್ಲಿಗೆ? ಎಷ್ಟು ಸಾರಿ ಮಿನಿಸ್ಟರ್ ಮೀಟ್ ಮಾಡಬೇಕು? ಎಷ್ಟು ಸಾರಿ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಬೇಕು? ಲೇಬರ್ ಮಿನಿಸ್ಟರ್ ಮೀಟ್ ಮಾಡಬೇಕು? ಯಾಕೆ ನಮಗೆ ಕೆಲಸ ಮಾಡಿಕೊಡ್ತಾ ಇಲ್ಲ? ಕೊನೆಗೂ ನಮಗೆ ಸಾಕಾಗೋಗಿದೆ ಸ್ವಾಮಿ. ನಿಜವಾಗ್ಲೂ ಹೇಳಬೇಕಂದ್ರೆ ಕೊನೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಸರಿಯಾಗಿ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಸರ್ಕಾರದಿಂದ ಲೆಟರ್ ಕೂಡ ಬಂದಾಯಿತು, ಆದರೂ ಮಾಡ್ತಾ ಇಲ್ಲ. ನೋಟಿಸ್ಗಳು ಕೊಟ್ಟಾಯಿತು, ನಾವು ಸ್ಟ್ರೈಕ್ಗಳು ಮಾಡಾಯಿತು. ಈಗ ಕೊನೆಯದಾಗಿ ನಾವು ಸರ್ಕಾರಕ್ಕೆ ಒಂದು ನೋಟಿಸ್ ಕೊಟ್ಟು ಕಳಿಸಿದ್ದೀವಿ. ಏನಂತ? ನಮ್ಮ ಪೆನ್ಷನ್ ಪ್ರಾಬ್ಲಮನ್ನು ಬೇಗನೆ ಮಾಡದೆ ಹೋದರೆ 9, 10, 11 ಮಾರ್ಚ್ 3 ದಿವಸ ದೊಡ್ಡ ಕಾರ್ಯಕ್ರಮವನ್ನು ನಾವು ಜಂತರ್ ಮಂತರ್ನಲ್ಲಿ ಹಮ್ಮಿಕೊಂಡಿದ್ದೀವಿ. 9, 10 ಆದಮೇಲೆ 11ನೇ ತಾರೀಕು ತಗೊಳ್ಳೋ ನಿರ್ಧಾರ ಏನಿದೆಯಲ್ಲ, ತುಂಬ ಯೋಚನೆಕರವಾಗಿದೆ. ಅದು ಸರ್ಕಾರ ಇದನ್ನು ಯೋಚನೆ ಮಾಡಬೇಕು. ನಿಜವಾಗ್ಲೂ ಹೇಳಬೇಕಂದ್ರೆ ತಿಂಗಳ 200 ಜನ ಸಾಯ್ತಾ ಇದ್ದಾರೆ ಸ್ವಾಮಿ. ಬರೀ ನಮ್ಮ ಮೊಬೈಲ್ನಲ್ಲೆಲ್ಲ ವಿಪ್ಪು ಏನು ಮಾಡೋದು? ರಿಪ್ಪು ನನಗೂ ಸಾಕಾಗಿದೆ. ಒಂದೊಂದು ಸರಿ ಕೂತ್ಕೊಂಡು ಅಳ್ತೀನಿ ನಾನು. ಯಾಕೆ ದೇವರು ನಮಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ? ಈ 81 ಲಕ್ಷ ಜನರ ಗತಿ ಏನು? ಎಷ್ಟೋ ಜನರಿಗೆ 2 ಹೊತ್ತು ಊಟ ಇಲ್ಲ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಅವ್ರಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ. ಇದು ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು ಕೂಡ ಇವರು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇದು ತಪ್ಪು ಸರ್ಕಾರ ಮಾಡ್ತಾ ಇರೋದು. ನಾವೇನು ನಿರ್ಧಾರ ಈಗ ತೆಗೆದುಕೊಂಡಿದ್ದೀವಿ ಅದರ ಬಗ್ಗೆ ನಾವು ಸರಿಯಾದ ವಿಚಾರ ಮಾಡಿ ಈ ಡೆಲ್ಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಇದನ್ನು ಈ ಸಾರಿ ಮಾಡು ಇಲ್ಲಿ ಮಡಿ ಬಿಡಲ್ಲ. ನಾವು ಯು ಆರ್ ಡೈ ಆ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ನಮ್ಮ ಜನರಿಗೆ ಪೆನ್ಷನ್ ಕೊಡಿಸ್ಲಿಕ್ಕೆ ಬೇಕು. ಇದ್ರ ಬಗ್ಗೆ ನಿಮ್ಮ ಡಿಸ್ಟಿಕ್ನಲ್ಲಿ, ತಾಲೂಕಿನಲ್ಲಿ ಎಲ್ಲ ಮೀಟಿಂಗ್ಗಳು ಆಗ್ತಾ ಇದೆ. ಇದು ನಮ್ಮ ಕೊನೆ ಹೋರಾಟ ಅಂತ ತಿಳ್ಕೊರಿ. ಎಲ್ಲರೂ ಬಂದು ದೆಹಲಿಯಲ್ಲಿ ಸೇರೋಣ 9ನೇ ತಾರೀಕು. ಹಾಗೂ ಮುಂದಿನ ಕಾರ್ಯಕ್ರಮವನ್ನು ಮಾಡಿ ಜಯವನ್ನು ತೆಗೆದುಕೊಂಡೇ ಬರೋಣ. ಜಯವನ್ನು ತೆಗೆದುಕೊಳ್ಳಾರ್ದೆ ನಾವು ಯಾರೂ ವಾಪಸ್ ಬರಲಿಕ್ಕೆ ರೆಡಿ ಇಲ್ಲ. ನೀವು ರೆಡಿ ಇರ್ತಾರೆ ನನ್ನ ಜೊತೆಗೆ? ಸರ್, ಈ ಸರಿ ನಾವು ಜಯ ತಗೊಳ್ಳದೆ ಡೆಲ್ಲಿ ಬಿಡಂಗಿಲ್ಲ. ನಾವು ಯಾರೂ ನಮ್ಮ ರಿಟರ್ನ್ ಟಿಕೆಟ್ಗಳನ್ನು ನಾವು ಮಾಡಿಸೇ ಇಲ್ಲ. ಇದ್ರ ಬಗ್ಗೆ ಎಲ್ಲ ತಯಾರಿ ನಡೆದಿದೆ. ನೀವು ಇಳ್ಕೊಳ್ಳೋ ಬಗ್ಗೆ ಕೂಡ ನಾವು ಯೋಚನೆಗಳನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರು ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿಲ್ಲ, ಬುಕ್ ಮಾಡಿಕೊಂಡು ನಿಮ್ಮ ಲಿಸ್ಟ್ಗಳನ್ನು ನಿಮ್ಮ ಡಿಸ್ಟಿಕ್ ಲೀಡರ್ ಕೈ ಕೊಟ್ಟು ನಮಗೆ ಕಳಿಸಿದರೆ ನಿಮಗೆ ಅರೇಂಜ್ಮೆಂಟ್ ಮಾಡಲಿಕ್ಕೆ अनुकूलवागत। दोस्तों, आप सभी ने सुना एनएससी चीफ कोऑर्डिनेटर रमाकांत नरगुड़ जी ने बताया कि श्रम मंत्री जी से अनेकों बार मुलाकात की गई, प्रधानमंत्री जी से 2 से 3 बार मुलाकात की जा चुकी है, वित्त मंत्री जी से 2, 3, 4 बार मुलाकात की जा चुकी है और अनेकों सांसदों से भी मुलाकात करने के बावजूद भी सभी ने पॉजिटिव आश्वासन देने के बावजूद भी ईपीएस 95 पेंशनधारकों की पेंशन में बढ़ोतरी अभी तक कुछ भी नहीं हुई। इसीलिए एनएससी संगठन ने एक आंदोलन की घोषणा की है। यह आंदोलन 9 मार्च, 10 मार्च और 11 मार्च को दिल्ली के जंतर मंतर पर किया जा रहा है।
सभी EPS 95 पेंशनरों से आग्रह है कि ज़्यादा से ज़्यादा संख्या में पहुँचें और अपने सांसदों से भी आग्रह करें कि ज़्यादा से ज़्यादा संख्या में सांसद भी पहुँचे, जिससे कि सरकार के ऊपर दबाव बने और EPS 95 पेंशनधारकों की पेंशन में बढ़ोतरी जल्द से जल्द हो सके। दोस्तों, यह जानकारी पसंद आई तो वीडियो को लाइक करेंगे। आप इस चैनल पर नए चैनल को सब्सक्राइब कर लेंगे। धन्यवाद। जय हिंद, जय भारत।